ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು 7ನೇ ಕ್ವಶನ್ನ ನೋಡೋಣ. ಇಲ್ಲಿ ಬಾಂಡ್ ಹೋಲ್ಡರ್ಸ್ ಮತ್ತು ಸ್ಟಾಕ್ ಹೋಲ್ಡರ್ಸ್ ಬಗ್ಗೆ ಕೇಳಿದ್ದಾರೆ ಈ ಕ್ವಶನಲ್ಲಿ. ಸೊ ಇದು ಎಕನಾಮಿಕ್ಸ್ ಕ್ವಶನ್ ಅಗೇನ್. ಸೊ ಸ್ಟೇಟ್ಮೆಂಟ್ 1 ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಆಸ್ ರಿಗಾರ್ಡ್ಸ್ ರಿಟರ್ನ್ ಫ್ರಮ್ ಇನ್ವೆಸ್ಟ್ಮೆಂಟ್ ಇನ್ ಅ ಕಂಪನಿ ಜನರಲಿ ಬಾಂಡ್ ಹೋಲ್ಡರ್ಸ್ ಆರ್ ಕನ್ಸಿಡರ್ಡ್ ಟು ಬಿ ರಿಲೇಟಿವ್ಲಿ ಅಟ್ ಲೋವರ್ ರಿಸ್ಕ್ ದ್ಯಾನ್ ಸ್ಟಾಕ್ ಹೋಲ್ಡರ್ಸ್. ಸ್ಟೇಟ್ಮೆಂಟ್ 2 ಬಂದ್ಬಿಟ್ಟು ಬಾಂಡ್ ಹೋಲ್ಡರ್ಸ್ ಆರ್ ಲೆಂಡರ್ಸ್ ಟು ಅ ಕಂಪನಿ ವೇರ್ ಆಸ್ ಸ್ಟಾಕ್ ಹೋಲ್ಡರ್ಸ್ ಆರ್ ಇಟ್ಸ್ ಓನರ್. ಸ್ಟೇಟ್ಮೆಂಟ್ 3 ಬಂದ್ಬಿಟ್ಟು ಫಾರ್ ರೀಪೇಮೆಂಟ್ ಪರ್ಪಸ್ ಬಾಂಡ್ ಹೋಲ್ಡರ್ಸ್ ಆರ್ ಪ್ರಯಾರಿಟೈಸ್ಡ್ ಓವರ್ ಸ್ಟಾಕ್ ಹೋಲ್ಡರ್ಸ್ ಬೈ ಅ ಕಂಪನಿ. ಸೊ ಇದರಲ್ಲಿ ನಾವು ಬಾಂಡ್ ಹೋಲ್ಡರ್ಸ್ ಮತ್ತು ಸ್ಟಾಕ್ ಹೋಲ್ಡರ್ಸ್ ಅಂದರೆ ಏನಂತ ಗೊತ್ತಿರಬೇಕು. ಬಾಂಡ್ಸ್ ಯಾವಾಗ ಕಂಪನಿ ಇಶ್ಯೂ ಮಾಡುತ್ತೆ ಅಂತ ಹೇಳಿದ್ರೆ, ಸಪೋಸ್ ಕಂಪ್ನಿಗೆ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಆಸೆ ಇದೆ. ಸೊ ಅದು ಹೊಸ ಮೆಷಿನರಿ ಹಾಕಬೇಕು, ಅಥವಾ ಹೊಸ ಕಡೆ ಜಾಗ ತಗೊಂಡು ಮೆಷಿನರಿ ಹಾಕಬೇಕು. ಅದ್ರ ಸಲುವಾಗಿ ಅದಕ್ಕೆ ಸಾಲ ತಗೊಬೇಕು. ಸೊ ಅದು ಬ್ಯಾಂಕಲ್ಲಾರು ಹೋಗಿ ಸಾಲ ಕೇಳ್ಬೋದು. ಆದರೆ ಬಹಳ ಸಪೋಸ್ 20,000 10,000 ಕೋಟಿ ಸಾಲ ಬೇಕಾಗಿದೆ ಅಂತ ತಿಳ್ಕೊಳ್ಳೋಣ. ಸೊ ಅದನ್ನು ಹೇಗೆ ತಗೊಳ್ಳೋದು? ಅದಕ್ಕೆ ಸಲುವಾಗಿ ಬಾಂಡ್ಸ್ನ ಇಶ್ಯೂ ಮಾಡ್ತಾರೆ. ಬಾಂಡ್ಸ್ ಅಂದರೆ ಏನು? ಇಷ್ಟು ಅಮೌಂಟ್ ಆಫ್ ಬಾಂಡ್ಸ್ ಅಂತ ಇರುತ್ತೆ. ಇಷ್ಟು ಅಮೌಂಟ್ ಒಂದು ಸಪೋಸ್ 5,000 ಕೋಟಿ ಅಷ್ಟು ಬಾಂಡ್ಸ್ನ ಇಶ್ಯೂ ಮಾಡಿದಿದ್ರೆ, ಸೊ ಅದನ್ನು ಈಕ್ವಲಿ ಡಿವೈಡೆಡ್ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಸೊ ಅದು ಎಲ್ಲರೂ ಕೊಡಬೇಕಂತ ಹೇಳಿಲ್ಲ. ಅದು ಪೂಲಿಂಗ್ ಆಫ್ ಮನಿ ಮಾಡ್ತಾರೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅದು ಎಲ್ಲರೂ ಅಷ್ಟು ಬಾಂಡ್ಸ್ನ ತಗೊಂಡು ಅಷ್ಟು ಅಮೌಂಟ್ ಆಫ್ ಮನಿನ ಕಂಪನಿಗೆ ಸಲುವಾಗಿ ಕೊಡ್ತಾರೆ. ಸೊ ಇದು ಸಾಲ ಕೊಟ್ಟಂಗೆ ನಾವು ಒಂದು ಕಂಪನಿಗೆ. ಅದೇ ಸ್ಟಾಕ್ ಹೋಲ್ಡರ್ಸ್ ಅಂದರೆ ಏನು? ಸಪೋಸ್ ಯಾರಿಗೆ ಓನರ್ಶಿಪ್ ಬೇಕಲ್ಲ ಆ ಕಂಪನಿಯಲ್ಲಿ, ಸಪೋಸ್ ನಾವು ಏಷ್ಯನ್ ಪೇಂಟ್ಸ್ ಅಥವಾ HDFC ಬ್ಯಾಂಕ್ ಅದರ ಸ್ಟಾಕ್ಸ್ನ ಖರೀದಿ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಡಿಮ್ಯಾಟ್ ಅಕೌಂಟ್ ಇರಬೇಕು. ಆ ಸ್ಟಾಕ್ಸ್ನ ಖರೀದಿ ಮಾಡ್ತೀವಿ ಅಂದರೆ ಅದ್ರ ಓನರ್ಶಿಪ್ ತಗೊಂತ ಇದೀವಿ, ನಾವು ಆ ಕಂಪನಿಯ ಓನರು ರೀತಿಯಾಗಿ ವರ್ಕ್ ಆಗ್ತೀವಿ. ಸಪೋಸ್ ಈಗ ನಾವು ಒಂದು ವರ್ಸ್ಟ್ ಕೇಸ್ ಸಿಚುವೇಶನ್ನ ತಗೊಳ್ಳೋಣ. ಒಂದು ಕಂಪ್ನಿ ಕ್ಲೋಸ್ ಆಗ್ತಾ ಇದೆ, ಅದಕ್ಕೆ ರೆವಿನ್ಯೂ ಬರ್ತಾ ಇಲ್ಲ, ಪ್ರಾಫಿಟ್ ಮಾಡೋಕ್ಕಾಗ್ತಾ ಇಲ್ಲ, ಗ್ರೋತ್ ಇಲ್ಲ. ಸೊ ಅದನ್ನು ಕ್ಲೋಸ್ ಮಾಡೋಕ್ಕೆ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರು ಸಾಲ ಕೊಟ್ಟಿರ್ತಾರಲ್ಲ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ, ಯಾರು ಓನರ್ ಇರ್ತಾರಲ್ಲ ಅವ್ರಿಗೆ ಲಾಸ್ಟ್ ಪ್ರಿಯಾರಿಟಿ ಇರುತ್ತೆ ದುಡ್ಡು ವಾಪಸ್ ಬರೋದಕ್ಕೆ. ಸೊ ಈಗ ಅವ್ರದ್ದು ಮೆಟೀರಿಯಲ್ ಇರ್ಬೋದು, ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರ್ಬೋದು, ಅಥವಾ ಅವ್ರದ್ದು ಜಾಗ ಇರ್ಬೋದು, ಅದನ್ನು ಮಾರಿ ಏನು ದುಡ್ಡು ರಿಕವರ್ ಆಗುತ್ತಲ್ಲ ಅದನ್ನು ಫಸ್ಟ್ ಬಾಂಡ್ ಹೋಲ್ಡರ್ಸಿಗೆ ಕೊಡ್ತಾರೆ, ಲಾಸ್ಟ್ ಪ್ರಿಯಾರಿಟಿ ಸ್ಟಾಕ್ ಹೋಲ್ಡರ್ಸಿಗೆ ಇರುತ್ತೆ. ಸೊ ಅದನ್ನೇ ಈ 3 ಸ್ಟೇಟ್ಮೆಂಟಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಬಾಂಡ್ ಹೋಲ್ಡರ್ಸ್ ಆರ್ ಲೆಂಡರ್ಸ್ ಟು ಕಂಪನಿ ವೇರ್ ಆಸ್ ಸ್ಟಾಕ್ ಹೋಲ್ಡರ್ಸ್ ಆರ್ ಇಟ್ಸ್ ಓನರ್ಸ್, ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಫಾರ್ ರೀಪೇಮೆಂಟ್ ಪರ್ಪಸ್ ಬಾಂಡ್ ಹೋಲ್ಡರ್ಸ್ ಆರ್ ಪ್ರಯಾರಿಟೈಸ್ಡ್ ಓವರ್ ಸ್ಟಾಕ್ ಹೋಲ್ಡರ್ಸ್ ಬೈ ಅ ಕಂಪನಿ, ಇದು ಕರೆಕ್ಟ್ ಆಗುತ್ತೆ. ಸೊ ಆಸ್ ರಿಗಾರ್ಡ್ಸ್ ರಿಟರ್ನ್ ಫ್ರಮ್ ಇನ್ವೆಸ್ಟ್ಮೆಂಟ್ ಇನ್ ಅ ಕಂಪನಿ ಜನರಲಿ ಬಾಂಡ್ ಹೋಲ್ಡರ್ಸ್ ಆರ್ ಕನ್ಸಿಡರ್ಡ್ ಟು ಬಿ ರಿಲೇಟಿವ್ಲಿ ಅಟ್ ಲೋವರ್ ರಿಸ್ಕ್ ದ್ಯಾನ್ ಸ್ಟಾಕ್ ಹೋಲ್ಡರ್ಸ್. ಸೊ ಬೋತ್ ಸ್ಟೇಟ್ಮೆಂಟ್ 2 and 3 ಕರೆಕ್ಟ್, ಅಂಡ್ ಬೋತ್ ಆಫ್ ದೆಮ್ ಎಕ್ಸ್ಪ್ಲೇನ್ ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗುತ್ತೆ. ಸೊ 7th ಆನ್ಸರು ಎ ಆಗುತ್ತೆ. ಸರಿ, ಹಾಗಾದರೆ ಮುಂದಿನ ಕ್ವಶನ್ ನಾಳೆ ನೋಡೋಣ. ಥ್ಯಾಂಕ್ ಯು.